ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ. ನಾನಿವತ್ತು ಲಾಗ್ನ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಆಚೆಗಡೆ ಇದೊಂದು ಬರ್ಡ್ ಓಡಾಡ್ತಾ ಇತ್ತು, ಅದು ವೀಡಿಯೋ ಮಾಡೋಣ ಅಂತ ಮಾಡೋಕ್ಕೆ ಹೋದೆ, ಅದು ಅಷ್ಟರಲ್ಲಿ ಓಡೋಗ್ಬಿಡ್ತು. ಸರಿ ಅಂದ್ಬಿಟ್ಟು ನಮ್ಮ ಅತ್ತೆ ಈ ಹಳೆ ಬೀರೂನ ಎತ್ತಿಡೋಣ, ಕಬೋರ್ಡ್ ಒಳಗಡೆ ಎಲ್ಲ ಜೋಡಿಸ್ಬಿಡು ಆ ಕಡೆ ಲಾಸ್ಟ್ಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ದು ಬಟ್ಟೆಗಳನ್ನೆಲ್ಲ ಎತ್ತಿಟ್ಟೆ. ಅವ್ರದ್ದು ಬಟ್ಟೆಗಳನ್ನ ಎಷ್ಟು ನೀಟಾಗಿ ಎತ್ತಿಟ್ಟಿದ್ದೀನಿ ನೋಡಿ. ಇದಿಷ್ಟು ಅವ್ರದ್ದು ಬಟ್ಟೆಗಳು. ಅದನ್ನು ಹಾಗೆ ಕ್ಲೀನಾಗಿ ಎತ್ತಿಟ್ಟೆ. ಅವ್ರದ್ದು ಬಟ್ಟೆಗಳು ಹಾಕ್ಕೊಳ್ಳಲ್ಲ ಪ್ಯಾಂಟ್ಗಳನ್ನ ಜಾಸ್ತಿ, ಒಂದು 4-5 ಪ್ಯಾಂಟ್ ಅಷ್ಟೇ ಅವ್ರು ಯೂಸ್ ಮಾಡೋದು. ಇನ್ನು ಮಿಕ್ಕಿದ ಪ್ಯಾಂಟ್ಗಳೆಲ್ಲ ಹಂಗೆ ಇದೆ. ಇವಾಗಲಾದರೂ ಅವರು ಹಾಕ್ಕೊಳ್ಳಿ ಅಂತ ಹೇಳಬೇಕು. ಇದು ನನ್ನ ಬಟ್ಟೆಗಳು ನೋಡಿ, ಚಿತ್ರಾನ್ನ ಥರ ಕಾಣಿಸ್ತಿದೆ ಅಲ್ಲ. ಇದೆಲ್ಲ ನನ್ನ ಬಟ್ಟೆಗಳನ್ನ ಎತ್ತಿಟ್ಟೆ. ಇದು ಬರೀ ಸ್ಯಾರಿಗಳಷ್ಟೇ, ಡ್ರೆಸ್ಗಳಿನ್ನ ಇಟ್ಟಿಲ್ಲ. ಲೋಸ್ಟಿ ಫೈನಲ್ ಲುಕ್ ಈ ಥರ ಬಂದಿದೆ. ಇದು ಸ್ಯಾರಿ, ಈ ಕಡೆ ಬ್ಲೌಸು, ಒಂದು ಕಡೆ ಪೆಟಿಕೋಟು. ಇದು ರೇಷ್ಮೆ ಸ್ಯಾರಿಗಳು. ಇನ್ನು ಕೆಳಗಡೆ ಮನೆಯಲ್ಲಿದೆ, ಎತ್ಕೊಬಂದು ಇಡಬೇಕು. ಈಗ ಸದ್ಯಕ್ಕೆ ಇಲ್ಲಿ ಬೀರುವಲ್ಲಿ ಇಟ್ಕೊಂಡಿದ್ದ ಬಟ್ಟೆಗಳನ್ನ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಇದು ಬೀರುವಲ್ಲಿ ಕೆಳಗಡೆ ಇನ್ನು ಸ್ಕ್ರೂ ಎಲ್ಲ ಫಿಟ್ ಮಾಡಬೇಕು. ವಾಶ್ರೂಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಆ್ಯಸಿಡ್ ಎಲ್ಲ ಹಾಕಿದ್ದೆ. ಆ್ಯಸಿಡ್ ಎಲ್ಲ ಹಾಕಿ ಕ್ಲೀನಾಗಿ ವಾಶ್ ಮಾಡಿದೆ. ಸರಿ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ನಾವು ಹೊರಗಡೆ ಹೋಗೋಕ್ಕೆ ರೆಡಿ ಆದ್ವಿ. ಹಾಯ್ ಫ್ರೆಂಡ್ಸ್, ಸಂಜೆ 6 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಬೋರ್ ಆಗಿದೆ. ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಸರಿ, ನಾನು ನನ್ನ ಮಗಳು ಮನೆಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಅಂದರೆ ಬಟ್ಟೆ ಎಲ್ಲ ಆ ಥರ ಅಲ್ಲ, ಅಡುಗೆ ಮನೆಯದು ಐಟಮ್ಸು ಸ್ವಲ್ಪ ಬೇಕಿತ್ತು. ಹಾಗೆ ನಮ್ಮ ಅತ್ತೆಗೆ ಸ್ವಲ್ಪ ಕೆಳಗಡೆ ಮನೆ ಕ್ಲೀನ್ ಮಾಡಿಕೊಟ್ವಿ. ಅದು ವುಡ್ ವರ್ಕ್ ಎಲ್ಲ ಮಾಡಿಸಿದ್ರಲ್ಲ, ಅದು ಸ್ವಲ್ಪ ಡಸ್ಟ್ ಎಲ್ಲ ಇತ್ತು ಅಂದ್ಬಿಟ್ಟು ಸ್ವಲ್ಪ ಅಷ್ಟೇ, ಇನ್ನೂ ಕಂಪ್ಲೀಟ್ ಆಗಿಲ್ಲ ವುಡ್ ವರ್ಕ್ ಎಲ್ಲ. ಇವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಏನೋ ವೆರೈಟೀಸ್ ದೋಸೆ ತಿನ್ನಬೇಕಂತ ಅನ್ನಿಸ್ತಾ ಇದೆ. ನೈಟ್ ಡಿನ್ನರ್ಗೇನು ಮಾಡಲ್ಲ, ಅಲ್ಲೇ ತಿನ್ಕೊಂಡು ಸುತ್ತಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ಏನೇನು ಮಾಡ್ತೀವಿ, ಏನೇನು ತೊಗೊಳ್ತೀವಿ ಅಂತ ನೋಡೋಣ. ಬಟ್ಟೆ ಮಡ್ಚಿಡೋ ಅಷ್ಟರಲ್ಲೇ ತುಂಬ ಟೈಮ್ ಎಲ್ಲ ಆಗೋಯ್ತು. ಸರಿ ಅಂತ ಹೊರಗಡೆ ಹೊರಟ್ವಿ. ನಾವು ಹೊರಟವ್ರೆ ಫಸ್ಟು ಬಂಗಾರಪೇಟೆ ಚಾಟ್ಸ್ನ ತಿನ್ಕೊಂಡು ಹೋದ್ವಿ. ನಾನು ಹಸ್ಬೆಂಡ್ ಇದ್ದಿಲ್ಲ ಅಂದ್ಬಿಟ್ಟು ಏನೂ ಮಾಡಿದ್ದಿಲ್ಲ, ಸೋಂಬೇರಿ ಥರ ಇದ್ಬಿಟ್ಟಿದ್ದೆ. ಬಟ್ಟೆಗಳು ಮಡ್ಚಿಡೋದು, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿಡೋದು ಅದನ್ನೇ ಮಾಡ್ಕೊಂಡಿದ್ದೆ. ಅದಕ್ಕೆ ಬಾಯಿ ಸ್ವಲ್ಪ ರುಚಿಯಾಗಿ ಅಂದ್ಬಿಟ್ಟು 2 ಪ್ಲೇಟ್ ಪಾನಿಪುರಿ ತಿಂದ್ಬಿಟ್ಟು 1 ಪ್ಲೇಟ್ ಮಸಾಲೆ ಪುರಿ ತಿನ್ಕೊಂಡು ಹೋದ್ವಿ. ಈ ರೋಡಲ್ಲಿ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಕಿಚನ್ಗೆ ಐಟಮ್ಗಳು ತೊಗೊಬೇಕಿತ್ತು. ಮೊನ್ನೆ ನೋಡೋಕ್ಕಾಗಿರಲಿಲ್ಲ, ಅದಕ್ಕೆ ನೋಡಿಕೊಂಡು ತೊಗೊಂಬರೋಣ ಅಂತ ಹೋದ್ವಿ. ಅಲ್ಲಿ ಹೋದರೆ ಇವತ್ತು ಸಂಡೇ ಅಲ್ವಾ, ಫುಲ್ಲು ಜನ ಇದ್ದರು, ಫುಲ್ಲು ರಶ್ಶು. ನಂಗೆ ನೋಡಿದ್ದೆಲ್ಲ ತೊಗೊಬೇಕು ಅನಿಸುತ್ತೆ. ಅದು ಈ ನಡುವೆ ಗಾಜಿಂದ ಐಟಮ್ಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದು ಜಾಲ್ರಿ ಮತ್ತು ಬಜ್ಜಿ ಬೋಂಡದ ಕರಿಯೋದೊಂದು ಜಾಲ್ರಿ ಬೇಕಂತ ತೊಗೊಂಡೆ. ನನ್ನ ಮಗಳು ನಂಗೆ ಅದನ್ನು ಕೊಡಿಸು, ಇದನ್ನು ತೊಗೋ ಅಂತ ಹೇಳ್ತಾಯಿದ್ಲು. ನಮ್ಮ ಮನೆಯವರು ನಾನ್ ಸ್ಟಿಕ್ ಯೂಸ್ ಮಾಡೋದಕ್ಕೆ ಬಿಡಲ್ಲ, ಅವಳು ಅದನ್ನೇ ತೋರಿಸ್ತಾ ಇದ್ಲು. ಬೇಡಮ್ಮ, ನಿಮ್ಮಪ್ಪ ಬೈತಾರೆ ಅವೆಲ್ಲ ತೊಗೊಂಡ್ರೆ ಅಂತ ಹೇಳ್ತಾ ಇದ್ದೆ. ಅವಳದು ನಂದು ಅಲ್ಲಿ ಅದೇ ಆರ್ಗ್ಯುಮೆಂಟ್ ಆಗ್ತಾಯಿತ್ತು. ಯಾರಿದ್ದಾರೆ ಯಾರು ಇಲ್ಲ ಅಂತ ನೋಡಲ್ಲ, ಇಬ್ಬರು ಜಾಸ್ತಿ ಆರ್ಗ್ಯುಮೆಂಟ್ ಮಾಡ್ಕೊಂಡೇ ಇರ್ತೀವಿ. ಯಾಕಂದರೆ ಅವಳೊಂದು ಕೇಳ್ತಾಳೆ, ನಾನೊಂದು ತೊಗೊತೀನಿ, ಇಬ್ಬರಿಗೂ ಮ್ಯಾಚ್ ಆಗೋಲ್ಲ, ಅಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ನಾವಿಬ್ಬರು ಅಮ್ಮ ಮಗಳು ಎಲ್ಲೋದ್ರೂ ಹೀಗೆ ಮಾಡ್ತೀವಿ. ಸರಿ ಅಂದ್ಬಿಟ್ಟು ಮುಂದೆ ಏನಿದೆ ನೋಡೋಣ ಅಂತ ಹೋಗ್ತಾ ಇದ್ವಿ. ಅವಳು ಇದನ್ನು ತೊಗೋ ಅಮ್ಮ ಅಂತ ಇದ್ಲು, ನಾನು ಅದೆಲ್ಲ ಏನು ಬೇಡಮ್ಮ ಅಂತ ಹೇಳ್ತಾ ಇದ್ದೆ. ಮತ್ತು ಒಂದು ವಾಟರ್ ಬಾಟಲ್ ಬೇಕು ಅಂದ್ಲು. ಆಲ್ರೆಡಿ ಅವಳ ಹತ್ರ ತುಂಬಾ ಇದೆ, ಆದರೂ ಅದೇ ಬೇಕು ಅಂತ ಹೇಳ್ತಾಳೆ. ಸುಮ್ಮನೆ ವೇಸ್ಟ್ ಮಾಡ್ತೀಯ, ಏನು ಬೇಡ ನಡಿಮ್ಮ ಅಂತ ಹೇಳಿಬಿಟ್ಟು ಮುಂದೆ ಕರ್ಕೊಂಡು ಹೋದೆ. ಹಾಗೆ ನೋಡ್ತಾ ಅವಳು ಮತ್ತೆ ಇನ್ನೊಂದೇನೋ ಬೇಕಂತ ನೋಡ್ತಾ ಇದ್ಲು. ಅಲ್ಲಿ ಯಾವುದೋ ಸ್ಟೀಲ್ ಬಾಕ್ಸು, ನಾನೇನು ತೊಗೊಳಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಅದು ಸುಮ್ಮನೆ ಅಲ್ಲಿ ಜನ ಬೇರೆ ಜಾಸ್ತಿ ಇದ್ದರು, ಆ ಕಡೆ ಈ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನೋಡಿ ಅಲ್ಲಿ ಮೊಬೈಲ್ ಹಿಡ್ಕೊಳ್ಳೋದಕ್ಕೂ ಸರಿಯಾಗಿ ಆಗ್ತಾ ಇದ್ದಿಲ್ಲ. ಅವಳಲ್ಲೇನೋ ಬೀಳಿಸ್ಬಿಟ್ಲು. ಮತ್ತೆ ಹೋಗ್ಬಿಟ್ಟು ನೋಡಿಬಿಟ್ಟು ಮತ್ತೆ ಈ ಕಡೆ ಬಂದೆ. ಅಂದರೆ ಅವಳು ಓಡಾಡೋ ರೋಡಲ್ಲೇ ಯಾರೋ ಇಟ್ಬಿಟ್ಟಿದ್ರು, ಅವಳು ಕಾಲು ತಾಗಿ ಕೆಳಗೆ ಬಿದ್ದೋಯ್ತು. ಸರಿ, ಇನ್ನು ಮುಂದೆ ಹೋದರೆ ಹಾಗೆ ಇನ್ನೂ ಏನಾದರೂ ಇದೆಯಾ ನೋಡೋಣ ತೊಗೊಳ್ಳೋದಂತ ನೋಡ್ತಾ ಇದ್ವಿ. ಡಿಶ್ ವಾಶ್ ಎಲ್ಲ ಬೇಕಿತ್ತು, ತೊಗೊಂಡಿದ್ದೆ. ಬೇಡ ಈಗ ಅಂದ್ಬಿಟ್ಟು ಮತ್ತೆ ಹಸ್ಬೆಂಡ್ ಬೈತಾರೆ, ಯಾವಾಗಲೂ ಒಂದನ್ನೇ ತೊಗೊತೀಯ, ಒಂದನ್ನೇ ಮಾಡ್ತೀಯ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಒಂದು ಕಸದ ಮರ ಬೇಕಿತ್ತು, ಅದನ್ನು ತೊಗೊಂಡೆ. ಅದು ವೀಡಿಯೋ ಮಾಡ್ಕೊತಾ ಇದ್ರೆ ನನ್ನ ಮಗಳು ಬೈತಾ ಇದ್ಲು, ಎಲ್ಲದನ್ನು ವೀಡಿಯೋ ಮಾಡ್ತೀಯ ನೀನು ಅಂದ್ಬಿಟ್ಟು. ಅವಳು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಸರಿಯಾಗಿ ಬಿಟ್ಟಿಲ್ಲ. ಸರಿ ಅಂದ್ಬಿಟ್ಟು ಮತ್ತೆ ಈ ಥರ ಬಾಟ್ಲು ಬೇಕಂತ ಇದ್ಲು, ಅದು ನಾನು ಕೊಡಿಸಲ್ಲ ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ಲು. ಅವಳು ನೋಡಿದ್ದೆಲ್ಲ ಬೇಕು ಅಂತಾಳೆ. ಅದು ಪ್ಲಾಸ್ಟಿಕ್ ಐಟಮ್ಮು, ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ. ಸರಿ, ನಾನು ಈ ಹೂವು ನೋಡಿ ತುಂಬ ಇಷ್ಟ ಆಯಿತು, ನಾನು ಇಟ್ಕೊಂಡಿದ್ದು ನಿನ್ನ ಮಖ ಥರನೇ ಇದೆ ಅಂತ ಅಂದ್ಲು. ಸರಿ, ಯಾವ ತೊಗೊಳ್ಳೋಣ ನೋಡು ಅಂತಂದೆ. ಅವಳು ಯಾವುದಕ್ಕೂ ಬೇಡ ಅಂದ್ಲು, ಆ ಥರ ಫ್ಲವರ್ ಎಲ್ಲ ಬೇಡ ಅಂತಾನೆ ಅಂತ ಅಂದ್ಲು. ಅವಳಿಗಿಲ್ಲಿ ಮೇಲೆ ಗ್ರೀನ್ ಕಲರ್ದಿದೆಲ್ಲ ಆ ಥರದ್ದು ಬೇಕು ಅಂತ ಇದ್ಲು. ಇದು ಚೆನ್ನಾಗಿದೆ ನೋಡು ಅಂದರೆ ಅದು ಬೇಡ, ಸುಮ್ಮನೆ ಇಟ್ಬಿಡು ಅಂತ ಬೈತಾ ಇದ್ಲು.
ಇಲ್ಲಿ ಮೇಲ್ಗಡೆ ಒಂದು ಗ್ರೀನ್ ಕಲರ್ದಿತ್ತು, ಅದು ಬೇಕು ಅಂತ ಇದ್ಲು. ನಾನು ಕೊನೆಗೂ ಬಂದು ಇದು ಗಾಜ್ದು ಚಿಕ್ಕದು ಒಂದು 4 ತೊಗೊಂಡೆ, ಅರ್ಧ ಕೆ.ಜಿ ಹಿಡಿಯೋ ಥರದ್ದು. ಅಲ್ಲಿ ಆಗಲಿಲ್ಲ ಅಂದ್ಬಿಟ್ಟು ಕೊನೆಗೆ ಮೊನ್ನೆ ಇಲ್ಲಿ ಐಸ್ ಕ್ರೀಮ್ ತೊಗೊಳಕ್ಕಾಗಿರ್ಲಿಲ್ಲಲ್ಲ, ಇವತ್ತು ಆ ಹುಡುಗನ ಹತ್ರ ಕೊಡಿಸು ಅಮ್ಮ ಅಂತ ಹೇಳಿದ್ಲು, ಕೊಡಿಸ್ದೆ. ಫೈನಲ್ ಇವತ್ತಾದರೂ ಅವಳಿಗೆ ಇಷ್ಟಪಟ್ಟಿದ್ದ ಐಸ್ ಕ್ರೀಮ್ ಸಿಕ್ತು. ಚಾಕ್ಲೇಟ್ ಫ್ಲೇವರ್ ತೊಗೊತೀನಿ ಅಂದ್ಲು. ನಾನು ತಿನ್ನಲ್ಲ, ನನಗೆ ಬಟರ್ ಸ್ಕಾಚ್ ಒಂದೇ ಇಷ್ಟ ಆಗೋದು, ಅದು ಬಿಟ್ಟರೆ ವೆನಿಲ್ಲ. ಅದಕ್ಕೆ ಇದನ್ನು ತೊಗೊಂಡ್ರೆ ಇಬ್ಬರು ತಿನ್ಬೋದು ಅಂದ್ಬಿಟ್ಟು ಇದನ್ನೇ ತೊಗೋ ಅಂತ ಹೇಳಿದ್ವಿ. ಅದಕ್ಕೆ 30 ರುಪೀಸು. ನಾನು ತಿನ್ನೋದು ನೋಡಿ ಆಡ್ಕೊತಾ ಇದ್ಲು, ಹಂಗೆ ತಿಂತಿದ್ಯಾ ಹಿಂಗೆ ತಿಂತಿದ್ಯಾ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅಲ್ಲೇ ಮುಂದೆಗಡೆ ಇನ್ನೊಂದು ಬಟ್ಟೆ ಅಂಗಡಿ ಇತ್ತು, ಅವಳಿಗೇನೋ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಷ್ಟೇ. ಇಲ್ಲೂ ಸಿಕ್ಕಾಬಟ್ಟೆ ಜನ ಇದ್ದರು. ದೋಸೆ ತಿನ್ನೋಣ ಅಂತ ಬೇಬಿಕಾರ್ನ್ ಪಿಜ್ಜಾ ದೋಸೆ, ಬೇರೆ ಇನ್ನೊಂದು ಪಿಜ್ಜಾ ದೋಸೆ ನೋಡಿ, ಎರಡು ಒಂದೇ ಬೇಡ. ಮಶ್ರೂಮ್ ತಗೊಂಡ್ಯಾ? ಮಶ್ರೂಮ್ ಬೇಡ, ಚಿಲ್ಲಿ ಇದು ಚೀಸ್ ಹೇಳು ಯಾವುದಾದ್ರೂ ಚೆನ್ನಾಗಿರೋದು. ಚೀಸ್ ಚಿಲ್ಲಿ ದೋಸೆ ಬೇರೆ ನೋಡು, ಈ ಕಡೆ ಡಿಫ್ರೆಂಟ್ ಆಗಿರೋದು. ಇಲ್ಲಮ್ಮ, ಯಾವುದು ಈ ಕಡೆ ಇದೆ ನೋಡುಮ್ಮ. ಪನ್ನೀರ್ ಚೀಸ್ ಮಶ್ರೂಮ್ ದೋಸೆ, ಮಸಾಲ, ಸ್ವೀಟ್ ಕಾರ್ನ್, ಅವೆಲ್ಲ ಸ್ವೀಟ್ ಕಾರ್ನ್ ಬೇಡ ಬಿಡು. ಪನ್ನೀರ್ ಚೀಸ್ ಬೇಡ, ಚೀಸ್ ಪನ್ನೀರ್ ಬೇಡ ನನಗೆ. ಚೀಸ್ ಸ್ವೀಟ್ ಕಾರ್ನ್ ಪಿಜ್ಜಾ. ಚೀಸ್ ಎಲ್ಲ ಹಾಕಿರೋದಿಲ್ವಾ? ಕ್ಯಾಪ್ಸಿಕಮ್ ಆ ಥರ ಹಾಕಿರೋದೇನಿಲ್ವಾ? ಆ ಥರದ್ದಿಲ್ಲ, ಎಲ್ಲ ಬರೀ ಮಶ್ರೂಮ್, ಪನ್ನೀರು, ಬೇಬಿಕಾರ್ನ್, ಸ್ವೀಟ್ ಕಾರ್ನ್ ಅಷ್ಟೇ. ಚೀಸ್ ಸ್ವೀಟ್ ಕಾರ್ನ್ ದೋಸೆ ತಗೊಂಡ್ಯಾ? ಹಾಂ, ಅದೊಂದು. ಮತ್ತೆ ಬೇಬಿಕಾರ್ನ್. ಹೋಗಿ ಬೇಬಿಕಾರ್ನ್ ಅಲ್ಲ, ಪಿಜ್ಜಾ ದೋಸೆ ತಗೊಳ್ಳೋಣ. ಬೇಡ ಜೀತ, ಬೇಬಿಕಾರ್ನ್ ತಗೊಂಡು ಚೆನ್ನಾಗಿರಲ್ಲ. ಬೇಬಿಕಾರ್ನ್ ಚಿಕ್ಕದು ನನಗೆ ಬೇಡ. ಪಿಜ್ಜಾ ದೋಸೆ ಅಂದ್ರೆ ಅದ್ರಲ್ಲಿ ಏನು ಹಾಕಿರ್ತಾರೆ? ಪಿಜ್ಜಾ ತರುತ್ತೆ. ಹೋಗಿ ಹೇಳ್ಕೋಗಿ ಅದೊಂದು. ಸರಿ, ದೋಸೆ ತಿನ್ನೋಣ ಅಂತ ಬಂದ್ವಿ. ಮನೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು, ಹಾಗಾಗಿ ಇವಳು ದೋಸೆ ಯಾವ ರೀತಿ ಹಾಕ್ತಾರೆ ಅಂತ ನೋಡ್ಕೊಂಡು ನಿಂತ್ಕೊಂಡೆ. ನಾನು ವೀಡಿಯೋ ಬೇರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ಮುಂದೆಗಡೆಗೆ ಬಂದು ನಿಂತ್ಕೊಂಡೆ. ಅವರು ನಮ್ಮನ್ನು ಹಿಡಿತಿದ್ದಾರೆ ಅಂತ ಅಂದ್ಕೊಂಡ್ರು. ಏನು ಅಂದ್ಕೊಂಡ್ರು ನಾನು ಕೇರ್ ಮಾಡೋಕ್ಕೆ ಹೋಗಿಲ್ಲ. ಮೊಬೈಲ್ ಹಿಂಗೆ ತಿರುಗಿಸ್ಬಿಟ್ಟು ನಾನು ಆ ಕಡೆ ಹೋಟೆಲ್ ಕಡೆ ನೋಡ್ಕೊಂಡು ನಿಂತಿದ್ದೆ. ಒಂದು 10-15 ನಿಮಿಷ ಆಯಿತು ಅವ್ರು ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ದೋಸೆನ ಆರ್ಡರ್ ಮಾಡಬೇಕಾದ್ರೆ, ದೋಸೆನ ನೋಡುವಾಗ ಇದ್ದಿದ್ದು ದಿಲ್ ಖುಷ್. ತಿನ್ನೋ ಅಷ್ಟರಲ್ಲಿ ಯಾಕೋ ಅಷ್ಟಿರಲಿಲ್ಲ ನನ್ನ ಮಗಳಿಗೆ. ತುಂಬ ಇಷ್ಟಪಟ್ಟು ಆರ್ಡ್ರ್ ಕೊಟ್ಟಳು. ಮಕ್ಕಳಂದರೆ ಹಾಗೇನೆ, ನೋಡಿದ್ದೆಲ್ಲ ಬೇಕು ಅಂತ ಅನಿಸುತ್ತೆ ಅವ್ರಿಗೆ. ತಿನ್ನೋಕ್ಕಾಗುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡಲ್ಲ. ಒಟ್ನಲ್ಲಿ ನೋಡಿದ್ದು ಬೇಕು, ಅದು ಚೆನ್ನಾಗಿ ಕಾಣಿಸ್ತಾ, ರುಚಿ ಹೇಗಿರುತ್ತೆ ಅಂತಲೂ ನೋಡಲ್ಲ, ಏನಿಲ್ಲ. ಅದು ಒಟ್ನಲ್ಲಿ ಬೇಕು ಅಂತ ಹಠ ಮಾಡಿಬಿಡ್ತಾರೆ ಅಷ್ಟೇ. ನಾನು ಕೊಡಿಸ್ದೆ ಫೈನಲಿ. ನನ್ನ ದೋಸೆ ಕಂಪ್ಲೀಟ್ ಮಾಡಿದೆ. ಅವಳದನ್ನ ಅಜ್ಜಿಗೆ ತೊಗೊಳ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಮನೆಗೆ ಬಂದಳು. ಸರಿ, ಹಾಗೆ ಬಂದ್ವಿ. ಅಲ್ಲೇ ಮುಂದೆ ಕ್ಯಾಂಡಿ ಇತ್ತು. ಸರಿ ತೊಗೊಳ್ಳೋಣ ಅಂತ ಬಂದ್ವಿ. ನಾನು ಸುಮ್ಮನೆ ಈಗ ಆಲ್ರೆಡಿ ಜಾಸ್ತಿ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು 10 ರುಪೀಸ್ದು ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ತೊಗೊಂಡ್ವಿ. ಚೆನ್ನಾಗಿತ್ತು. ಫುಲ್ಲು ಕೋಲ್ಡ್ ಆಗಿದ್ದರಿಂದ ಅದು ಹೊಗೆ ಬರ್ತಾಯಿತ್ತು. ನೋಡಿ ಎಷ್ಟು ಹೊಗೆ ಬರ್ತಾಯಿದೆ. ಇಬ್ಬರು ಒಂದೊಂದು ತೊಗೊಂಡ್ವಿ. ಅದನ್ನು ತಿನ್ನೋಕ್ಕೊಂದು 20 ನಿಮಿಷ ಮಾಡಿದ್ವಿ, ಯಾಕಂದರೆ ಅಷ್ಟು ಕೋಲ್ಡ್ ಆಗಿತ್ತು, ಅದು ಗಟ್ಟಿ ಇತ್ತು. 10 ರುಪೀಸ್ ವರ್ತ್ ಅಂತ ಅನ್ನಿಸ್ತು, ಲಾಸ್ ಏನಂತ ಅನ್ನಿಸ್ಲಿಲ್ಲ. ಇದು ರಿಲಯನ್ಸ್ ಮಾರ್ಕೆಟು. ನಾನು ಇಲ್ಲೇ ತರಕಾರಿ ಎಲ್ಲ ತೊಗೊಳ್ಳೋದು. ಇಲ್ಲೇ ಅದರ ಆಪೋಸಿಟೇ ದೋಸೆ ಕಾರ್ನರ್, 99 ವೆರೈಟಿ ದೋಸೆ ಇದ್ದಿದ್ದು. ಅಲ್ಲೇ ಆ ಕಡೆನೇ ಕ್ಯಾಂಡಿ ಇದ್ದಿದ್ದು. ತಿನ್ಕೊಂಡು ನನ್ನ ಗಾಡಿ ಹತ್ರ ಯಾರೋ ಬಂದಿದ್ರು ಅಂದ್ಬಿಟ್ಟು ಗಾಡಿ ಕೀನ ಮಸಾಲೆ ದೋಸೆ ಹಾಕಬೇಕಾದ್ರೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಗಾಡಿ ಕೀ ಹಿಡ್ಕೊಂಡು ಬಂದು ಇದೇ ಹೋಟೆಲ್ಗೆ ನಾವು ಬಂದಿದ್ದು. ಗಾಡಿ ಕೀ ಆಮೇಲೆ ಅಂಕಲ್ ಕೊಟ್ಟರು. ಸರಿ ಅಂದ್ಬಿಟ್ಟು ಮನೆಗೆ ಹೋಗೋ ರೋಡಲ್ಲಿ ಸ್ವಲ್ಪ ತರಕಾರಿ ಇರಲಿಲ್ಲ, ಈರುಳ್ಳಿ ಟೊಮೆಟೊ ಪೂರ್ತಿ ಖಾಲಿಯಾಗಿತ್ತು. ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ನೋಡಿ ನಮ್ಮ ಮನೆ ರೋಡ್ ಎಷ್ಟು ಚೆನ್ನಾಗಿದೆ. ಈ ಸರ್ಕಾರದವರು ಚರಂಡಿ ಮಾಡೋದಕ್ಕೆ ಇವಾಗ ಮಕ್ಕಳು ಸ್ಕೂಲ್ ಇರೋ ಟೈಮಲ್ಲಿ ಕೊಟ್ಟಿದ್ದಾರೆ. ಅದು ಎಷ್ಟು ಅಲ್ಲಿ ಚರಂಡಿ ನೀರು ರೋಡಿಗೆ ಬಿಟ್ಟಿರೋದಕ್ಕೆ ರೋಡೆಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ. ಮನೆ ಹತ್ರ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಅರ್ಧ ಕಿಲೋಮೀಟ್ರ್ ಈ ಥರ ಆಗಿಬಿಟ್ಟಿದೆ. ಏನು ಸರ್ಕಾರನೋ ಏನೋ ಗೊತ್ತಿಲ್ಲ, ಯಾವುದನ್ನು ಯಾವ ಟೈಮಲ್ಲಿ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ, ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಹಂಗೆ ಅಂದ್ಕೊಂಡು ನನ್ನ ಮನೆ ಹತ್ರ ಬಂದೆ. ಓಕೆ ಗೈಸ್, ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಂದ್ವಿ ಎಲ್ಲ ತಿನ್ಕೊಂಡು ಮಾಡಿಕೊಂಡು. ಶಾಪಿಂಗ್ ಮಾತ್ರ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲಿಂಗ್ ಕ್ಯೂ ನೋಡಿದ್ದಕ್ಕೆ ಸುಸ್ತಾಗೋಯ್ತು.
ಅದು ಮಾಡಿಸ್ಕೊಂಡಿದ್ದಿದ್ರೆ ಒಂದು 9 ಗಂಟೆ ಆಗಿರೋದು. ಅದಕ್ಕೆ ನಾನು ಒಂದು ಬಟ್ಟೆ ಒಳಗಡೆ ಮುಚ್ಚಿಟ್ಬಿಟ್ಟು ಬಂದಿದ್ದೀನಿ. ನಾಳೆ ಹೋಗಿ ಹಂಗೆ ಎತ್ಕೊಂಡು ಬಿಲ್ ಮಾಡಿಸ್ಕೊಂಡು ತೊಗೊಂಬರ್ಬೇಕು. ಅದನ್ನು ಮಾತ್ರ ಅಲ್ಲಿಟ್ವಿ. ಇನ್ನು ಬಟ್ಟೆ ತೊಗೊಳಕ್ಕೆ ಹೋದ್ವಿ, ಅಲ್ಲೂ ನನ್ನ ಮಗಳಿಗೆ ಬೇಕಾಗಿ ಸಿಗಲಿಲ್ಲ. ಸರಿ, ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ದೋಸೆ ತಿನ್ಕೊಂಡು ಕ್ಯಾಂಡಿ ತಿನ್ಕೊಂಡು ಮನೆಗೆ ಬಂದ್ವಿ. ನಮ್ಮ ರೋಡು ಸ್ವಲ್ಪ ಸಿಕ್ಕಾಬಟ್ಟೆ ಹಾಳಾಗ್ಬಿಟ್ಟಿದೆ. ಆ ರೋಡಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಬಾಯ್ ಎಲ್ರಿಗೂ. ನನ್ನ ವೀಡಿಯೋನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.